ಮತ್ತೊಮ್ಮೆ ನೋಡೋಣ. ಅದು ಈ 31 ಡೇಸ್ ಆದಾಗ ಈ ಚಿತ್ರ ಅವರು ಕೈ ತಗೊಂಡ್ರು. ಇದರಲ್ಲಂತೂ ಒಂದು ಎಷ್ಟು ಅವರು ಟೈಮ್ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ನಾನು ಮಾಡಿಕೊಡ್ತೀನಿ, ಇಷ್ಟು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಅದಕ್ಕೆ ಕರಾರುವಕ್ಕಾಗಿ ಮಾಡಿದ್ದಾರೆ ರವಿಕುಮಾರ್. ನಾನು ಇಂಥ ನಿರ್ದೇಶಕರು ನಮ್ಮ ಚಿತ್ರರಂಗಕ್ಕೆ ಬೇಕು. ಯಾಕಂದರೆ ನಿರ್ಮಾಪಕರನ್ನು ಉಳಿಸುವ ನಿರ್ದೇಶಕರು ಬೇಕು. ಸೊ ಜೀ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಸುಮಾರು ಪ್ರಯತ್ನಗಳಾಗ್ತಾ ಇತ್ತು, ಸಿನಿಮಾಗಳಾಗ್ತಾ ಇತ್ತು. ಜೀ ಕನ್ನಡದಲ್ಲಿ ಒಂದು ಅವಕಾಶ ಬಂತು ನನಗೆ ಸಿದ್ದೇಗೌಡನಾಗಿ. ಸಿದ್ದೇಗೌಡ ಅನ್ನೋ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಯಿತು. ಲಕ್ಷ್ಮೀ ನಿವಾಸ ಅನ್ನೋ ಧಾರಾವಾಹಿ ತುಂಬ ದೊಡ್ಡ ಹಿಟ್ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ನಮ್ಮ ಕನಸು ಏನಂದರೆ ನಾನು ನಮ್ಮಮ್ಮ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಸಿನಿಮಾದಲ್ಲಿ ಅವಕಾಶ ಸಿಗಲಿಲ್ಲ, ಸೀರಿಯಲಲ್ಲಿ ಸಿಕ್ತು. ನಾನು ಬಂದೆ ಫಸ್ಟ್ ಸೀರಿಯಲ್ಗೆ, ಅದಾದಮೇಲೆ ನಮ್ಮಮ್ಮ ಬಂದರು. ಅದಾದಮೇಲೆ ಇನ್ನೊಂದು ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಮತ್ತೆ ನನ್ನ ತಂಗಿ, ನಾವು 3 ಜನ ಒಂದೇ ಸೀರಿಯಲಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅದಾದ ನಂತರ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ವಿ. ಈಗ ಅವರಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮ ಮಗಳು. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀಶಿಯಸ್ ಟೈಮನ್ನು ಕೊಟ್ಟು ನಮ್ಮ ಈ ಟ್ರೈಲರ್ ಲಾಂಚಿಗೆ ಬಂದಿದ್ದೀರಾ ಎಲ್ಲ ಮಾಧ್ಯಮ ಮಿತ್ರದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಿನಿಮಾ ಅನ್ನೋದು ನನಗೂ ಕನಸು. ಇಲ್ಲಿ ತನಕ ಬಂದಿದ್ದೇನೆಂದರೆ ಇದಕ್ಕೆ ಒಂದು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ಕತೆ ನನ್ನನ್ನು ಚೂಸ್ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಅದ್ಭುತವಾದ ಕಥೆಯನ್ನು ಬರೆದಂತಹ ರವಿ ಸರ್, ನಮ್ಮ ಡೈರೆಕ್ಟರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನೊಂದು ಫಸ್ಟ್ ಟ್ರೈ ಇದು ಕನ್ನಡ ಮೂವಿ, ಅದಕ್ಕೊಂದು ಅತ್ಯುತ್ತಮವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಯಾಕಂದರೆ ಮ್ಯೂಸಿಕ್ ಅನ್ನೋದು ಸಿನಿಮಾದ ಆತ್ಮ ಇದ್ದಂಗೆ. ತುಂಬ ಜನಕ್ಕೆ ರೀಚ್ ಆಗುವಂಥದ್ದು, ಫಸ್ಟ್ ರೀಚ್ ಆಗುವಂಥದ್ದು ಸಾಂಗ್ಸ್. ಸೊ ಅದ್ಭುತವಾದ ಸಾಂಗ್ಸನ್ನು ವಿ ಮನೋಹರ್ ಸರ್ ಕೊಟ್ಟಿದ್ದೀರ. ನನಗೆ ಅಂತೂ ಇದು ಏನೊಂದು ತುಂಬ ಒಳ್ಳೆಯ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಮುಂದೆ ಬರುವ ಜುಲೈ 10ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಭರತನಾಟ್ಯ ಅನ್ನೋದು ಸ್ವಲ್ಪ ಸಿಮಿಲಾರಿಟಿ ಇರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಕಲೀಲಿಕ್ಕೆ. ಇದನ್ನು ನಾನು ಭರತನಾಟ್ಯ ಫಸ್ಟಿಂದ ಏನು ಕಲ್ತು ಬಂದಿಲ್ಲ. ಈ ಮೂವಿಗೋಸ್ಕರ ನಾನು ಭರತನಾಟ್ಯ ಕಲ್ತಿದ್ದೇನೆ. ಐ ಮಿಸ್ ಟು ಮೆನ್ಷನ್, ಮಹೇಶ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಭರತನಾಟ್ಯ ಮಾತ್ರ ಅಂತಲ್ಲ, ಇವನ್ NS ಸಾಂಗ್ ಕೂಡ ನನಗೆ ಡೈಲಿ ಈವ್ನಿಂಗ್ ಟ್ರೈನಿಂಗ್ ಕೊಡ್ತಿದ್ರು ಅವರು. ಸೊ ಅದರಿಂದಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ. ಎಸ್ ಅಂದರೆ ರಿಯಲ್ ಆಗಿ ಎಣ್ಣೆ ಆಗ್ತಾ ಇದ್ರಾ? ಆ ಹೋರಾಟದಲ್ಲೇ ಇನ್ನೊಂದು ಏನು ಆಗೋಗುತ್ತೆ, ಅದಕ್ಕೋಸ್ಕರ ಕೊನೆಗೆ ಅವ್ನು ನ್ಯಾಯಕ್ಕಾಗಿ ಹೊರಡಲಿಕ್ಕೆ ಶುರು ಮಾಡ್ತಾನೆ. ಪ್ರೀತಿನೂ ಸಿಗಲ್ಲ, ನ್ಯಾಯನೂ ಸಿಗಲ್ಲ ಅನ್ನುವಂಥ ಸಿಚುವೇಶನ್ ಅಲ್ಲಿ ಅವ್ನು ಹೆಂಗೆ ಇದನ್ನು ಡೀಲ್ ಮಾಡ್ತಾನೆ ಅನ್ನುವಂಥ ಒಂದು ಸ್ಟೋರಿ. ನಮಸ್ಕಾರ. ನಮ್ಮ ಬ್ಯೂಟಿ ಸಿನಿಮಾದ ಟ್ರೈಲರ್ ಲಾಂಚ್ಗೋಸ್ಕರ ಬಂದಿರುವಂತಹ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಸೊ ಎಸ್, ನಮ್ಮ ಏನೋ ಟೈಟಲ್ ಬ್ಯೂಟಿ ಅಂತಂದ್ರೆ ನಾನು ಯಾವಾಗಲೂ ಅನ್ಕೊಂಡಿರೋದು ಏನು ಅಂತಂದ್ರೆ, ನಾಟ್ ಓನ್ಲಿ ಔಟರ್ ಪಾರ್ಟ್ ಏನ್ ನೀವು ಜನರಿಗೆ ನಾರ್ಮಲ್ ಆಗಿ ಕಾಣ್ತೀರಾ ಅದಷ್ಟೇ ಬ್ಯೂಟಿ ಆಗಲ್ಲ. ನಿಮ್ಮ ಮನಸ್ಸು ಹೇಗಿರುತ್ತೆ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಹೇಗಿರುತ್ತೆ, ಅದನ್ನ ನಾನು ಬ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಅದಕ್ಕೆ ಬ್ಯೂಟಿಫುಲ್ ಮನಸ್ಸುಗಳು ಅಂತ ನಾನು ಮೆನ್ಷನ್ ಮಾಡಿದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಸ್, ನನ್ನ ಹೆಸರು ಮಹಾಲಕ್ಷ್ಮಿ. ಹಾಗೆ ನನ್ನ ಸಿನಿಮಾ ಕಡೆಗೆ ಆ ಪ್ರಯತ್ನದಲ್ಲಿ ನಾನು ಮಾಡಿರುವಂಥ ಸಿನಿಮಾಗಳ ಬಗ್ಗೆ ಎಲ್ಲ ಥ್ಯಾಂಕ್ ಯು ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ. ಎಸ್, ಇದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳು, ಅವಳು ಕಾಣ್ತಿರುವಂಥ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನ ಮಾಡ್ತಿರ್ತಾಳೆ ಅವಳು. ಮತ್ತೆ ಅವಳ ಸುತ್ತಮುತ್ತ ಇರುವಂಥ ಜನ, ಫ್ಯಾಮಿಲಿ ಎಲ್ಲರೂ ಅವಳಿಗೆ ಹೇಗೆ ಸಪೋರ್ಟಿವ್ ಆಗಿರ್ತಾರ, ಇಲ್ಲ ಕಾಲು ಎಳಿಯೋಕ್ಕೆ ನೋಡ್ತಿರ್ತಾರ, ಅದೆಲ್ಲವೂ ದಾಟಿ ಅವಳ ಕನಸನ್ನ ನನಸು ಮಾಡ್ಕೋತಾಳ ಅನ್ನೋದು ಸಬ್ಜೆಕ್ಟ್ ಇದು. ಸೊ ನೀವಾಗಲೇ ಟ್ರೈಲರ್ ಅಲ್ಲಿ ನೋಡ್ದಂಗೆ ಇದರಲ್ಲಿ ಎಲ್ಲ ಜಾನರ್ಸು ಆಲ್ಮೋಸ್ಟ್ ಟಚ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್.
ಸೊ ಹಾರರ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಸೊ ಎಲ್ಲವೂ ಇರುವಂತಹ ಒಂದು ಫ್ಯಾಮಿಲಿ ಸಬ್ಜೆಕ್ಟ್, ಎಲ್ಲರೂ ಕೂತು ಆರಾಮಾಗಿ ನೋಡುವಂತಹ ಸಿನಿಮಾ ಇದು. ಸೊ ನೀವೆಲ್ಲರೂ ನಮ್ಮ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಚಿತ್ರಮಂದಿರಗಳಿಗೆ ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ಏನೇ ಫೀಡ್ಬ್ಯಾಕ್ ಇದ್ರೂ ನಮ್ಗೆ ಹೇಳಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಬೇರೆ ಬಿಸ್ನೆಸ್ಸೇ ಇದೆ, ಹಾಗಾಗಿ ನಮ್ಮ ರಾಜಾ ರವಿಕುಮಾರ್ ಅವರು ಸುಮಾರು ವರ್ಷದಿಂದ ಪರಿಚಯ, ಸುಮಾರು ಒಂದು 5 ರಿಂದ 6 ವರ್ಷದಿಂದ ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾ ಇದ್ರು. ನಾನು ಬೇಡ ಅಂತ ಇದ್ದೆ. ಬಟ್ ಹೋದ ವರ್ಷ ಅವ್ರು ಯಾವಾಗ ಫೋನ್ ಮಾಡಿದ್ರು ನಾವು ಒಂದು ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಇರ್ತಾ ಇದ್ವಿ. ಹಾಗಾಗಿ ಏನಪ್ಪ ಇವ್ರು ಯಾವಾಗ ಮಾಡೋದು, ನಾವು ದೇವಸ್ಥಾನದಲ್ಲಿ ಇರ್ತೀವಲ್ಲ, ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಸತಿ ಇಲ್ಲ ನೋಡೋಣ ಅಂದೆ, 2ನೇ ಸತಿನೂ ಹಾಗೆ ಅಂದೆ, 3ನೇ ಸತಿ ಮನಸ್ಸು ಬರಲಿಲ್ಲ. ನಾವು ಮೋಸ್ಟ್ಲಿ ಕಟೀಲು ದೇವಸ್ಥಾನದಲ್ಲಿ ಇದ್ವಿ ಅನಿಸುತ್ತೆ. ಆಗ ಪೂಜೆಯಲ್ಲಿ ಇದ್ವಿ, ಅವ್ರು ಒಂದು ಫೋನ್ ಬಂತು, ಸರ್ ಇನ್ನೊಂದು ಸತಿ ಯೋಚನೆ ಮಾಡಿ, ಒಂದು ಒಳ್ಳೆ ಕಥೆ ಇದೆ ಮಾಡೋಣ ಅಂದರು. ಹಾಗಾಗಿ ಅಲ್ಲೇ ದೇವಸ್ಥಾನದಲ್ಲೇ ಇದ್ದೆ, ಪೂಜೆಯಲ್ಲಿ ಇದ್ದೀವಿ, ಖಂಡಿತ ಮಾಡೋಣ, ಪೂಜೆಯಿಂದ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂದೆ. ಹಾಗಾಗಿ ಅದು ಒಂದು ಜರ್ನಿ ಹಾಗೆ ಸ್ಟಾರ್ಟ್ ಆಯಿತು. ಜೊತೆಗೆ ಅವ್ರಿಗೊಂದು ನನಗೆ ಒಂದು ಮಾತು ಕೊಟ್ಟಿದ್ರು, ಒಂದು ಲಿಮಿಟೆಡ್ ಪೀರಿಯಡಲ್ಲಿ ಲಿಮಿಟೆಡ್ ಬಡ್ಜೆಟಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದನ್ನು ಚಾಚು ತಪ್ಪದಿರ ಕರೆಕ್ಟಾಗಿ ಆನ್ ಟೈಮಲ್ಲಿ ಅವ್ರು ಹೇಳಿರುವಂಥ ಒಂದು ಬಡ್ಜೆಟಲ್ಲೇ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಸಮಯದಲ್ಲಿ ಎಲ್ಲರ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೀನಿ ಸರ್. ಜೊತೆಗೆ ಮೂವಿ ನಾನು ನೋಡೋದು ತುಂಬ ಕಡಿಮೆ. ಈಗ ಈ ಒಂದು ಜರ್ನಿಯಿಂದ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಮನೇಲಿ ಬರೀ ಟಿವಿಯಲ್ಲಿ ಫಿಲಮ್ಸೇ ಓಡ್ತಾ ಇದೆ. ಮೊದಲು ನ್ಯೂಸ್ ಚಾನಲ್ ಓಡ್ತಾ ಇತ್ತು, ಈಗ ಫಿಲಮ್ಸ್ ಓಡ್ತಾ ಇದೆ. ಇದು ಹೀಗೆ ಬಂದರೆ ಹೇಗಿರುತ್ತೆ, ಇದು ಹೇಗೆ ಬಂದರೆ ಹೇಗಿರುತ್ತೆ ಅನ್ನೋದನ್ನ ನನಗೆ ನಾನೇ ಪ್ರಶ್ನೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಲಾವಿದರುಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ಒಳ್ಳೊಳ್ಳೆ ಕಡೆ ಶೂಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ಇದು ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ನ ಕನಸು. ಇದು ಆ ಕನಸನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವೆಲ್ಲ ಸೇರಿ ನನಸು ಮಾಡಿಕೊಡ್ತೀರಾ ಅನ್ನೋ ನಂಬಿಕೆ ಖಂಡಿತ ಇದೆ. ಇದು ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡಬಹುದಾದಂಥ ಚಿತ್ರ. ರವಿಕುಮಾರ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವೆಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಫಸ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಫಸ್ಟು ಕ್ಯಾಮರಾ ಸ್ಟಾರ್ಟ್ ಆಗಿರೋದು ನಮ್ಮ ಚಿತ್ರನೇ. ಎಲ್ಲಿ ಮೂಡಗಲ್ ಕೇಶವನಾಥ ಅಲ್ಲಿ. ಆ ಕೇಶವನಾಥನ ಕೃಪೆ ಇರುತ್ತೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಕರೆಕ್ಟಾಗಿ ಹಿಡ್ಕೊಂಡು ಕೊಟ್ಟಿದ್ದೀರಾ ಸಿನಿಮಾಗೆ ಎಷ್ಟು ಬೇಕಷ್ಟೇ. 31 ಡೇಸ್ ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿದ್ದೆ. ಇದು ನನ್ನ ಬ್ಯೂಟಿ 2ನೇ ಸಿನಿಮಾ. ಎಲ್ಲಕ್ಕಿಂತ ಮುಖ್ಯವಾಗಿ ಫಸ್ಟು ಇವತ್ತು ಪತ್ರಕರ್ತರ ದಿನ. ಸೊ ಇಲ್ಲಿ ಸೇರಿರುವಂತಹ ಎಲ್ಲಾ ಪತ್ರಕರ್ತರಿಗೂ ನಾನು ತುಂಬ ಹೃದಯದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶ್ವ ಹ್ಯಾಪಿ ಪತ್ರಕರ್ತರ ದಿನ. ಅದೇ ಉದ್ದೇಶದಿಂದ ನಮ್ಮ ಬಾಸ ಸರ್ನ ಕರೆದು ಪತ್ರಕರ್ತರ ಪರವಾಗಿ ನಾನು ಒಂದು ಇವತ್ತು ಇದು ಮಾಡ್ಕೊಡಿ ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡ್ಕೊಡಿ. ಯಾಕೆಂದ್ರೆ ಹೇಳ್ಬೇಕು ಅಂದ್ರೆ ಪತ್ರಕರ್ತರೆ ನಮ್ಗೆ ಮೇಯ್ನು. ಇದು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸೋಕೆ ಮೊದಲನೇ ನಮ್ಮ ಒಂದು ಪಿಲ್ಲರ್ ಅಂದ್ರೆ ಅವ್ರನ್ನೇ ಅಂತ ಹೇಳ್ಬೋದು. ಹೇಳ್ಬೇಕಂದ್ರೆ ಬ್ಯೂಟಿ. ಈ ಬ್ಯೂಟಿ ಅನ್ನೋ ಸಿನಿಮಾ ಫಸ್ಟ್ ನಾನು 31 ಡೇಸ್ ಮುಗಿದ ತಕ್ಷಣ ಮುರಳಿ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಬ್ಯೂಟಿ ಅಂತ ಸ್ಟಾರ್ಟ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸರ್, ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು, ಒಂದ್ಸಲ ಬನ್ನಿ ಮನೆಗೆ ಮಾತಾಡೋಣ ಅಂತ ಹೇಳಿದ್ರು. ಸೊ ಅವರು ತನುಜಾ ಮೇಡಮ್ಮು ಅವ್ರ ಹತ್ರ ಹೋಗಿ ಎಲ್ಲ ಕುಂತ್ಕೊಂಡು ಎಲ್ಲ ಅವ್ರ ಮಕ್ಕಳು ಅವರು ಎಲ್ಲ ಸ್ಟೋರಿ ಕೇಳಿದ್ಮೇಲೆ ಒಂದು ಹೆಣ್ಣಿನ ಮೇಲೆ ಮಾಡಿರುವಂಥ ಕಾನ್ಸೆಪ್ಟ್ ಇದು. ಒಂದು ನಮ್ಮ ಟ್ಯಾಗ್ಲೈನ್ ಕೂಡ ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ರಕ್ಷಿಸಿ. ಸೊ ಇದು ತುಂಬಾ ಮನಸ್ಸಿಗೆ ಟಚ್ ಮಾಡುವಂತ ಸಬ್ಜೆಕ್ಟ್. ಸೊ ಮಾಡೋಣ ಆಯ್ತು, ಎಷ್ಟು ಬಂಡವಾಳ ಎಲ್ಲ ಕೇಳಿದ್ರು. ನಾನು ತಕ್ಕಂತೆ ಒಂದು ಬಜೆಟ್ ಹಾಕೊಟ್ಟೆ. ಆ ಬಜೆಟ್ ಅಲ್ಲಿ ಯಾವುದೇ ಕುಂದುಕೊರತೆ ಇಲ್ದಂಗೆ ಪ್ರತಿಯೊಂದು ಟೈಮಲ್ಲೂ ಆ ಟೈಮ್ ಕರೆಕ್ಟ್ ಆಗಿ ಒದಗಿಸ್ಕೊಟ್ರು. ಅವ್ರಿಗೆ ನಾನು ಫಸ್ಟ್ ತುಂಬ ಧನ್ಯವಾದಗಳು ಹೇಳ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ಹೋದಾಗ ನಾನು ಯಾರು ಕೊಡೋಣ ಅನ್ಕೊಂಡಿದ್ದೆ. ನಾನು ಲಾಸ್ಟ್ 31 ಡೇಸ್ ವಿ ಮನೋಹರ್ ಸರ್ ಒಳ್ಳೆ ಸಂಗೀತ ಮಾಡಿಕೊಟ್ಟಿದ್ರು. ನಾನು ಏನಂದ್ರೆ ಬಾಂಡಿಂಗ್ ಚೆನ್ನಾಗಿದ್ದಾಗ ಅದು ಒಳ್ಳೆ ಒಂದು ಕಂಟೆಂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ನಂದು. ಸೊ ಹಂಗಾಗಿ ನಾನು ಮನೋಹರ್ ಸರ್ ಹತ್ರ ಹೋದೆ. ಎಲ್ಲ ಡಿಸ್ಕಸ್ ಮಾಡಿ 5 ಸಾಂಗ್ ಇತ್ತು. 5 ಸಾಂಗು ಒಂದು ಅದ್ಭುತವಾಗಿ ಮಾಡಿಕೊಟ್ರು. ಸೊ ಅವ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ.
ಇದು ಆದ್ಮೇಲೆ ಲೊಕೇಶನ್ಸು ಇದೆಲ್ಲ ಹೋಗಿ ನಾವು ಎಲ್ಲಿ ಮಾಡೋಣ ಅಂತ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ನನಗೆ ಅದು ಒಂದು ಫಾಲ್ಸ್ ಬ್ಯಾಕ್ ಡ್ರಾಪ್ ಅಲ್ಲಿರುವಂಥ ಒಂದು ಹಳ್ಳಿ, ಅಲ್ಲಿ ಒಂದು ಲೊಕೇಶನ್ ನೋಡಿದೆ. ತುಂಬ ಚೆನ್ನಾಗಿದೆ. ನಾನೇನಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ಕಲೆ, ಅದನ್ನ ಅದ್ಭುತವಾಗಿ ಮೂಡಿಸ್ಬೇಕು ತೆರೆ ಮೇಲೆ, ಅವಾಗ ಮಾತ್ರ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಮೂಡಗಲ್ಲು, ಅದು ಕೇಶವನಾಥ ಟೆಂಪಲ್ ಆಗ್ಬೋದು, ಇದ್ರ ಹತ್ರ ಫಾಲ್ಸ್ ಆಗ್ಬೋದು, ಇದು ಕೊಲ್ಲೂರಿಂದ 25 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ತುಂಬಾ ಕಷ್ಟಪಟ್ಟು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದು, ಅದಾದಲ್ಲದೆ ಮೇಲ್ಕೋಟೆ ಮತ್ತೆ ಕುಮಟ ಇಲ್ಲೆಲ್ಲ ಶೂಟ್ ಮಾಡಿದೀವಿ. ಬೆಂಗಳೂರು ಸುತ್ತಮುತ್ತ ಶೂಟ್ ಮಾಡಿದೀವಿ. ಒಂದು ಒಳ್ಳೆ ಕಥೆನ ಜನಕ್ಕೆ ಹೇಳಕ್ ಹೊರಟಿದ್ದೀನಿ. ಏನಂದ್ರೆ ಈಗ ಪ್ರತಿಯೊಬ್ರು ಒಂದು ಗಂಡಸಿನ ಜೀವನಕ್ಕೆ ಒಂದು ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮತ್ತೆ ಮಗಳಾಗ್ಬೋದು, ಇವೆಲ್ಲ ಸ್ಟೇಜ್ಗಳಲ್ಲೂ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಒಂದು ಹೆಣ್ಣು. ಆ ಹೆಣ್ಣನ್ನ ರಕ್ಷಿಸಿ ಗೌರವಿಸಬೇಕು. ಪ್ರತಿಯೊಬ್ಬರಿಗೂ ಆ ಹೆಣ್ಣು ಮುಖ್ಯವಾಗಿರೋದ್ರಿಂದ ಆ ಹೆಣ್ಣನ್ನ ಗೌರವಿಸಿ ರಕ್ಷಿಸಿದಾಗ ಆ ಸುತ್ತಮುತ್ತಲ ಸಮಾಜ ಕೂಡ ಚೆನ್ನಾಗಿರುತ್ತೆ. ಇನ್ ಕೇಸ್ ಆತರ ಏನಾದ್ರೂ ನಾವು ಮಾಡ್ಲಿಲ್ಲ ಅಂತಂದ್ರೆ ಫುಲ್ ಏನ್ ಆಗ್ಬೋದು ಅನ್ನೋದನ್ನ ಈ ಕಥೆ ಮೂಲಕ ಹೇಳಕ್ ಹೊರಟಿದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಲಿ, ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿ ಈಗ ಹೇಳ್ಬೇಕು ಅಂತಂದ್ರೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ. KGF ಆಗ್ಬೋದು, ಕಾಂತಾರ ಆಗ್ಬೋದು, ಸೂಪ್ರಮ್ಸ್ ಆಗ್ಬೋದು, ಇವೆಲ್ಲ ಬಂದ್ಮೇಲೆ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ. ನಾವು ಇದನ್ನ ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಡೇ ನಾವು ನೋಡ್ತು ಅಂತಂದ್ರೆ ಹಿಂದಿ, ತೆಲುಗು ಸಿನಿಮಾಗಳಿಗೆ ಜಾಸ್ತಿ ಸ್ಕ್ರೀನ್ ಸಿಗ್ತಾ ಇದೆ. ಬಟ್ ಆ ಕನ್ನಡ ಸಿನಿಮಾಗಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕೆ? ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಎಲ್ಲಾ ರಾಜ್ಯದವರು ಜಾಸ್ತಿ ಇದ್ದಾರೆ, ಅವರು ಜಾಸ್ತಿ ಹೋಗಿ ಫಸ್ಟ್ ನೋಡ್ಬಿಡ್ತಾರೆ. ಆದ್ರಿಂದ ಕನ್ನಡದವ್ರು ಜಾಸ್ತಿ ನೋಡಲ್ಲ ಅನ್ನೋ ಉದ್ದೇಶ ಇದೆ. ಇದನ್ನ ಕರ್ನಾಟಕದವರು, ಕನ್ನಡ ಜನ ತುಂಬಾ ಹೃದಯವಂತರು. ಇದನ್ನ ತಪ್ಪು, ಅದು ಇಲ್ಲ, ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನ ಜಾಸ್ತಿ ನೋಡೋದು ಅನ್ನೋದನ್ನ ಫಸ್ಟ್ ಪ್ರೂವ್ ಮಾಡಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ. ಯಾಕೆಂದ್ರೆ ಇದರಲ್ಲಿ ಸಾವಿರಾರು ಜನ ನಂಬ್ಕೊಂಡಿದ್ದಾರೆ ಆ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅನ್ನೋದೇ ನಮ್ಮ ಉದ್ದೇಶ. ಭಾಷಾ ಸರ್, ದಯವಿಟ್ಟು ವೇದಿಕೆ ಮಾಡಿ. ನಮ್ಮ ಬ್ಯೂಟಿ ಚಿತ್ರದ ಈ ಒಂದು ಟ್ರೇಲರ್ ಹಾಗೆ ಪ್ರೆಸ್ ಮೀಟ್ ಇವತ್ತು ನಡೀತಾ ಇದೆ. ನಮ್ಮ ಚಿತ್ರ